ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಏನಂದರೆ ನಾವು ಅಮ್ಮ ತಲೆಗೆ ಎಣ್ಣೆ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಯಾಕೊಂದು ವಿಡಿಯೋ ಮಾಡಬಾರ್ದು ಅಂತ ಅಂದ್ಬಿಟ್ಟು. ಸೊ ಏನಂದರೆ ಯಾರಿಗಾದ್ರೂ ಯೂಸ್ ಆಗ್ಬೋದು, ಹೇರ್ ಫಾಲ್ ಆಗ್ತಾ ಇರೋರಿಗೆ ಮತ್ತು ಡ್ಯಾಂಡ್ರಫು ಎಲ್ಲ ಇರುತ್ತಲ್ಲ, ಸೊ ಅವ್ರಿಗೆಲ್ಲ ಹೆಲ್ಪ್ ಆಗ್ಬೋದು ಅಂತ ಅಂದ್ಬಿಟ್ಟು ಸೊ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ ಹಾಕ್ತಾರೆ ನಮ್ಮಮ್ಮ ಮತ್ತು ಹೆಂಗೆ ಮಾಡೋದು ಸೊ ಎಲ್ಲ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಇದಕ್ಕೆ ಏನೇನೆಲ್ಲ ಹಾಕಬೇಕು ಅಂತಂದರೆ, ಒಂದು ಈರುಳ್ಳಿ ಆ್ಯಂಡ್ ಇದು ಕರಿಬೇವು, ಮೆಹಂದಿ ಸೊಪ್ಪು, ಒಂದೆಲ್ಗ ಆ್ಯಂಡ್ ಬೆಟ್ಟದ ನೆಲ್ಲಿಕಾಯಿ, ದಾಸವಾಳ ಹೂವು, ಹಾಗೆ ದಾಸವಾಳ ಎಲೆ, ಮತ್ತು ಆಲೋವೆರಾ, ಮತ್ತು ಇದು ಏನು ನಿಂಬೆಹಣ್ಣು ಸಿಪ್ಪೆ, ಹಾಗೆ ತುಳಸಿ, ಮೆಂತ್ಯ ಎಲ್ಲ ಹಾಕಬೇಕು. ಇದೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಎಣ್ಣೆಲಿ ಕುದಿಸಿ ಕಾಯಿಸ್ಬೇಕು. ಸೊ ಬನ್ನಿ ಮಾಡೋಣ. ಇವಾಗ ಆಲ್ರೆಡಿ ಎಣ್ಣೆ ಹಾಕೊಂಡಿದ್ದೀವಿ, ಕೊಬ್ಬರಿ ಎಣ್ಣೆ. ನಮ್ಮ ಹತ್ರ ಸ್ವಲ್ಪನೇ ಇದ್ದಿದ್ದು, ಕಡಿಮೆ ಕ್ವಾಂಟಿಟಿಗೆ ನಾವು ಮಾಡ್ತಾ ಇರೋದು. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟಕ್ಕೆ ಮಾಡ್ಕೋಬೋದು. ಆ್ಯಂಡ್ ಅದಕ್ಕೆ ಇಂಗ್ರೀಡಿಯೆಂಟ್ಸೂ ಅಷ್ಟೇ, ನಾವು ಕಡಿಮೆ ಎಣ್ಣೆ ಇರೋದ್ರಿಂದ ಕಡಿಮೆ ತೊಗೊಂಡಿದ್ದೀವಿ. ಸೊ ನಿಮ್ಮ ಹತ್ರ ಎಣ್ಣೆ ಜಾಸ್ತಿ ಇತ್ತು ಅಂತಂದರೆ ನೀವು ಎಣ್ಣೆ ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ತೊಗೋಬೋದು. ಇದಕ್ಕೆ ಏನಿದು ಹರಳೆಣ್ಣೆ, ಒಂದು ಸ್ವಲ್ಪ ಹರಳೆಣ್ಣೆ ಮಿಕ್ಸ್ ಮಾಡ್ತಾ ಇದ್ದೀವಿ. ಬೇಕಂದವ್ರು ಹಾಕೋಬೋದು, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು, ಪರವಾಗಿಲ್ಲ. ಗೈಸ್ ಏನು ಗೊತ್ತಾ, ಎಷ್ಟೊತ್ತಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ ಗೊತ್ತಾ? 10 ಗಂಟೆ ಆಗಿದೆ ಟೈಮ್ ಇವಾಗ. ಸೊ ಇವಾಗ ಎಣ್ಣೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ನಾನು ವಿಡಿಯೋ ಮಾಡಬೇಕು ಅಂತ ಅದಕ್ಕೆ ನಮ್ಮ ಇವಾಗ ಮಾಡ್ತಾರೆ, ಯಾಕಂದರೆ ನನ್ನ ಕೆಲಸದಿಂದ ಬರೋದೇ ಲೇಟ್ ಆಗೋಗುತ್ತೆ. ಸೊ ಅದಕ್ಕೆ ಇವಾಗ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಎಣ್ಣೆ ಕಾದಿದೆ, ಸ್ವಲ್ಪ ಫುಲ್ ಕಾಯೋವರೆಗೂ ಬಿಡಬಾರ್ದು, ಒಂದು ಸ್ವಲ್ಪ ಕಾಯಬೇಕು, ಒಂಚೂರು ಬಿಸಿ ಆಗ್ತಿದ್ದಂಗೆ ಎಲ್ಲನೂ ಹಾಕಬೇಕು ಅದರೊಳಗೆ. ಸೊ ಈರುಳ್ಳಿ ಎಲ್ಲ ಏನೇನು ತೊಗೊಂಡಿದ್ದೀವೋ ಸೊ ಅದನ್ನೆಲ್ಲನೂ ಒಂದೇ ಸಲ ಎಲ್ಲ ಅದರೊಳಗಡೆ ಹಾಕ್ಬಿಡ್ಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಬೇಕು. ಫುಲ್ಲು ಎಣ್ಣೆ ಕಲರ್ ಬರೋವರೆಗೂ ಬಾಯ್ಲ್ ಮಾಡಬೇಕು. ಸೊ ಇದೆಲ್ಲ ಹಾಕ್ಬಿಟ್ಟು ಬಾಯ್ಲ್ ಆಗಲಿ, ಆಮೇಲೆ ಸಿಗುವ. ಇವಾಗ ನೋಡ್ತಾ ಇದ್ದೀರಲ್ವ, ನೊರೆ ಎಲ್ಲ ಬರ್ತಾ ಇದೆ. ಈ ನೊರೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಹೈ ಫ್ಲೇಮಲ್ಲಿ ಕುದಿಸ್ಬಾರ್ದು, ಫುಲ್ ಎಣ್ಣೆ ಬಾಯ್ಲ್ ಆಗೋವರೆಗೂ ಲೋ ಫ್ಲೇಮಲ್ಲೇ ಇದನ್ನು ಬಾಯ್ಲ್ ಮಾಡಬೇಕು. ಫುಲ್ ಎಣ್ಣೆ ಎಲ್ಲ ಇದು ನೊರೆ ಎಲ್ಲ ಹೋಗಿ ಬಾಯ್ಲ್ ಆಗಬೇಕು ಚೆನ್ನಾಗಿ. ಸೊ ಹಂಗೆ ಬಾಯ್ಲ್ ಮಾಡಬೇಕು. ಏನು ಬೆನಿಫಿಟ್ಸ್ ಅಂತಂದರೆ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ನನಗನ್ಸಿರೋ ಪ್ರಕಾರ, ನಾನು ಯೂಸ್ ಮಾಡಿರೋದ್ರ ಪ್ರಕಾರ ನನಗನ್ಸಿರೋದು ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಆ್ಯಂಡ್ ಇದು ಏನು ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಇರೋದಿಲ್ಲ. ಸೊ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಕೂದಲು ಮತ್ತು ಬ್ಲ್ಯಾಕ್ ಆಗಿರುತ್ತೆ, ಯಾರಿಗೆಲ್ಲ ಬ್ಲ್ಯಾಕ್ ಕೂದಲು ಇಷ್ಟ ಆಗುತ್ತೆ ಅವ್ರು ಟ್ರೈ ಮಾಡ್ಬೋದು. ಅಷ್ಟೇ ನನಗನ್ಸಿರೋದು ಅದಷ್ಟೇ. ಸೊ ಹಂಗಾಗಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಏನೇನೆಲ್ಲ ಇಂಗ್ರೀಡಿಯೆಂಟ್ ಹಾಕಿದೀವಲ್ಲ, ಈ ಕರ್ಬೇವಿನ ಸೊಪ್ಪು, ಹಾಗೆ ದಾಸವಾಳ ಎಲೆ, ಮತ್ತು ಈ ಮೆಹಂದಿ ಸೊಪ್ಪು, ಸೊ ಆ್ಯಂಡ್ ಆಲೋವೆರಾ, ಇದೆಲ್ಲ ನಮ್ಮ ಹೇರ್ ಗ್ರೋತ್ಗೆ ಆ್ಯಂಡ್ ಹೇರ್ ಸಿಲ್ಕಿ ಆಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಈ ಕರ್ಬೇವು ಇದೆಲ್ಲ ತುಂಬ ಒಳ್ಳೆಯದು ಹೇರ್ಗೆ. ಸೊ ಹಂಗಾಗಿ ಇದೆಲ್ಲ ಹಾಕಿರೋದು. ನೋಡಿ ಇವಾಗ ಇದು ಪ್ರಿಪೇರ್ ಆಗಿದೆ. ಸೊ ಇಷ್ಟು ಹಾಕಬೇಕು. ಇದೆಲ್ಲ ಇವಾಗ ಆಗಿದೆ. ಈ ಎಣ್ಣೆ ಏನಿದೆ ಈ ಕಲರ್ ಬರಬೇಕು, ಸ್ವಲ್ಪ ಲೈಟಾಗಿ ಗ್ರೀನ್ ಥರ ಬರುತ್ತೆ. ಸೊ ಈ ಥರ ಆಗಬೇಕು. ಇವಾಗ ಇದೆಲ್ಲ ಕೂಲ್ ಆಗಬೇಕು. ಅದು ಫುಲ್ ಎಲ್ಲ ತಣ್ಣಗಾದ್ಮೇಲೆ ಬಾಟಲಲ್ಲಿ ಸೋಸಿ ಇಟ್ಕೋಬೇಕು. ನೋಡಿ ಇವಾಗ ಎಣ್ಣೆ ಇದು ಈ ಥರ ಆಗಿದೆ. ಸೊ ನೈಟೆಲ್ಲ ಬಿಟ್ಬಿಟ್ಟಿದ್ದೋ ನಾವು ಇದನ್ನು ಹಾಗೇನೆ. ಸೊ ಈ ಥರ ಕಲರಾಗಿ ಬರುತ್ತೆ ಎಣ್ಣೆ, ಸ್ವಲ್ಪ ಗ್ರೀನಿಶ್ ಆಗಿ ಬರುತ್ತೆ. ಸೊ ಇದೆಲ್ಲ ಏನಿರುತ್ತೆ ಇದನ್ನೆಲ್ಲ ಬೇಕಿದ್ರೆ ತಲೆಗೆ ಅಪ್ಲೈ ಮಾಡ್ಕೊಂಡು ಸ್ನಾನ ಮಾಡ್ಕೋಬೋದು. ಇದನ್ನು ಸೋಸ್ಬಿಟ್ಟು ಒಂದು ಬಾಟಲ್ಗೆ ಹಾಕೋಬೇಕು. ಸೊ ಹಿಂಗಿದೆ ನನ್ನ ಹೇರ್ ಆಯಿಲ್. ಸೊ ಇವಾಗ ನಾನು ಆಫೀಸಿಗೆ ರೆಡಿ ಆಗಿದ್ದೀನಿ, ಟೈಮ್ ಆಗ್ತಾಯಿದೆ ಆಲ್ರೆಡಿ, ನಾಷ್ಟ ಮಾಡ್ಕೊಂಡು ಹೊರಡ್ಬೇಕು ಇವಾಗ. ಸೊ ಇಷ್ಟೇ ಗೈಸ್, ಈ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಇದು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.